ದೇಶ ಮತ್ತೆ ಮುಂದುವರಿತಾ ಇದೆ. ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಯ ನಡುವೆ ಸಮಬಲದ ಹೋರಾಟ ಇರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸಮಬಲ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಈಗಲೂ ಆಮ್ ಆದ್ಮಿ ಪಕ್ಷಕ್ಕೆ ಸರಳ ಬಹುಮತಕ್ಕೆ ಬರಬೇಕಾದರೂ ಕೂಡ 10 ಸ್ಥಾನಗಳು ಬೇಕಾಗುತ್ತದೆ. 10 ಸ್ಥಾನ ಲೀಡಿಂಗೋಸ್ಕರ 26ರಲ್ಲಿ ಅವರಿದ್ದಾರೆ. 43ರಲ್ಲಿ ಬಿಜೆಪಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಒಂದು ಲೀಡನ್ನು ಕಾಂಗ್ರೆಸ್ ನೋಡ್ತಾ ಇದೆ. ಇಲ್ಲಿ 2ರಲ್ಲಾಗಲೇ ಇತ್ತು, ಈಗ ಅದು 1ಕ್ಕೆ ಮತ್ತೆ ಅದು ಕುಸಿತವನ್ನು ಕಂಡಿದೆ. ದೆಹಲಿಯಲ್ಲಿ ಸತತವಾಗಿ ಹಿನ್ನಡೆ ಕಾಣ್ತಿರೋದು ಮನೀಶ್ ಸಿಸೋಡಿಯಾ. 18 ಲಕ್ಷ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಂತಹ ಕೀರ್ತಿ ಇತ್ತು ಅಂತ ಆಮ್ ಆದ್ಮಿ ಪಾರ್ಟಿ ಹೇಳುತ್ತೆ. 18 ಲಕ್ಷ ಮಕ್ಕಳಿಗೆ ಎಜುಕೇಷನ್ ಸಿಗುವಂತೆ ಮಾಡಿದ್ರು ಮನೀಶ್ ಸಿಸೋಡಿಯಾ ಅವರು. ಆದರೆ ಅವರು ಜೈಲಿಗೆ ಹೋದ ಮೇಲೆ ಎಲ್ಲ ಬಣ್ಣಗಳನ್ನು ಮಸಿ ನುಂಗಿತು ಅಂತ ಒಂದು ಮಾತಿದೆ. ಎಲ್ಲ ಬಣ್ಣಗಳನ್ನು ಮಸಿ ನುಂಗಿ ಹಾಕ್ಬಿಡ್ತು ಅಂತ. ಎಲ್ಲ ಒಳ್ಳೆ ಪೇಂಟಿಂಗ್ ಮಾಡಿಬಿಟ್ಟು ನೀವು ಅದರ ಮೇಲೆ ಕಪ್ಪು ರಾಡಿ ಎರಚಿಬಿಟ್ರೆ ಯಾವ ಬಣ್ಣ ಎಲ್ಲಿತು ಅಂತಲೇ ಗೊತ್ತಾಗಲ್ಲ, ಬರೀ ಮಸಿ ಕಾಣುತ್ತೆ. ಬಹುಶಃ ಆಮ್ ಆದ್ಮಿ ಪಕ್ಷದ ಮಟ್ಟಿಗೆ ನಾವು ಹೇಳುವುದಾದರೆ ಈ ಜೈಲು ಅನ್ನೋ ಒಂದು ವಿಚಾರ ಇತ್ತಲ್ಲ, ಅದು ಇವರ ಎಲ್ಲ ಬಣ್ಣಗಳ ಮೇಲೆ ಸುರಿದಂತಹ ಕಪ್ಪು ಮಸಿ. ಅದು ಸತತವಾಗಿ ಕೇಜ್ರಿವಾಲ್ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ಅತೀಶ್ ಅವರಿಗೂ ಹಿನ್ನಡೆ ಇತ್ತು, ಸಿಸೋಡಿಯಾ ಅವ್ರಿಗೂ ಹಿನ್ನಡೆ ಇತ್ತು. ಮಾಜಿ DCM ನಿರಂತರ ಹಿನ್ನಡೆ. ಒಂದೇ ಒಂದು ರೌಂಡಲ್ಲಾದರೂ ಲೀಡ್ ಬರ್ತಾರ ಅಂತ ನೋಡಿದಾಗ ಅದು ಕಾಣಿಸ್ತಾ ಇಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರುಗಳಿಗೆ. ಇನ್ನು ಕಂಪೇರ್ ಮಾಡಿದ್ರೆ ಅತೀಶ್ ಅವರು ಸ್ವಲ್ಪ ಬೆಟರು ಇವ್ರದ್ದು. ಯಾಕಂದರೆ 673 ಮತಗಳ ಹಿನ್ನಡೆ ಮಾತ್ರ. 673 ದೊಡ್ಡ ವಿಷಯ ಆಗಲ್ಲ. ಅದು ಈ 7,000, 10,000, 15,000 ದಾಟಿಬಿಟ್ರೆ ಒಬ್ಬ MLA ಕ್ಯಾಂಡಿಡೇಟ್ ಅದನ್ನು ಓವರ್ಕಮ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಮೊದಲಿಗೆ 17,000 ಮತಗಳು ತಗೊಂಡು ಈಕ್ವಲ್ ಮಾಡಬೇಕು, ಆಮೇಲೆ ಲೀಡ್ ವಿಚಾರ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಖುದ್ದು ಯಾರು ಅಂದರೆ ಏನಾಗುತ್ತೆ ಯುದ್ಧಗಳಲ್ಲಿ ನಮ್ಮದು ಸೇನೆಯ ಮುಖ್ಯಸ್ಥ ರಾಜ ಅಂತಿರ್ತಾರಲ್ಲ, ಆ ರಾಜನೇ ಈ ಥರ ಚೆಕ್ಮೇಟ್ಗಳಿಗೆ ಒಳಗಾಗ್ಬಿಟ್ಟು ಪರದಾಡುವಂಥ ಸ್ಥಿತಿ ಆಗಿಬಿಟ್ಟಾಗ ಏನಾಗಬಹುದು ದೆಹಲಿ, ಅದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಮಧ್ಯೆ ಕೂಡ 26 ನಂಬರ್ ಇದೆಯಲ್ಲ, ಅದೊಂದೇನು ಕೆಟ್ಟ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳಲ್ಲ. ಜಗದೀಶ್ ಅವರು ಇಲ್ಲಿ ಏನು ರೀಸನ್ ಆಯಿತು ಅಂತ? ಜೈಲೇನಾ? ಆಮ್ ಆದ್ಮಿ ಪಕ್ಷದಲ್ಲಿ ಯಾರು ಟಿಕೆಟ್ ಸಿಕ್ಕಿರಲಿಲ್ಲ ನೋಡಿ, ಒಂದು 7-8 ಜನ BJPಗೆ ಸೇರಿಕೊಂಡಿದ್ರು. ಅದರಲ್ಲಿ 2 ಲೀಡು, ಕಪಿಲ್ ಮಿಶ್ರಾ, ಕೈಲಾಶ್ ಗೆಹ್ಲೋಟ್ ಅಂತ. ಕಡೆಯಲ್ಲಿ ಸಿಟ್ಟು ಮಾಡ್ಕೊಂಡ್ಬಿಟ್ರು. ಸಿಟ್ಟು ಮಾಡ್ಕೊಂಡ್ರು. ಕಪಿಲ್ ಮಿಶ್ರಾ ನಮ್ಮ ಪಕ್ಷದವರಲ್ಲ. ಓಕೆ. ಕಪಿಲ್ ಮಿಶ್ರಾಗೆ 3,000 ಮತಗಳ ಅಂತರದ ಮುನ್ನಡೆ ಅಂತ ತೋರಿಸ್ತಾ ಇದೆ ಸರ್. ಹೇಳಿ. ನಾನು ಹೇಳಿದಲ್ಲ, ಈಗ ನಮ್ಮ ಪಕ್ಷದ ಸಿದ್ಧಾಂತ ಅಂತಂದ್ರೆ ಅಧಿಕಾರ ಬೇಕು ಅನ್ನೋದಲ್ಲ. ನಮ್ದೇನು ಅಂತಂದ್ರೆ ಬದಲಾವಣೆ. ಖಂಡಿತವಾಗ್ಲೂ ಈಗ ಅದು ಒಂದು ವಿರೋಧ ಪಕ್ಷದ ಒಂದು ಸ್ಥಾನಮಾನ ಸಿಕ್ಕಿದ್ರೂ ಸಹ ನಾವು ನಮ್ಮ ಏನು ಈಗ ಹೇಳಿದ್ವಲ್ಲ ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಇರ್ಬೋದು ಮತ್ತೆ ಆರೋಗ್ಯ, ಇದರ ವಿಚಾರವಾಗಿ ನಮ್ಮ ಹೋರಾಟ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈಗ ಕರ್ನಾಟಕದ ವಿಚಾರದಲ್ಲೇ ತಗೊಳ್ಳಿ, ನಮಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಅಂದ್ರೂ ಸಹ ನಾವು ಇವತ್ತು ವಿರೋಧ ಪಕ್ಷಗಳಾದಂಥ ಏನು BJP ಮತ್ತು JDS ಅವರು ಇಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಿಲ್ಲ ಆ ಕೆಲಸ ನಾವು ಖಂಡಿತವಾಗ್ಲೂ ಇಲ್ಲಿ ಮಾಡ್ತಾ ಇದ್ದೀವಿ. ಅಧಿಕಾರ ಅನ್ನೋದಲ್ಲ ನಮಗೆ ಮುಖ್ಯ. ನಾನು ಹೇಳಿದ್ನಲ್ಲ, ಕಡೆಯ ವ್ಯಕ್ತಿಗೆ ಶಿಕ್ಷಣ ಅನ್ನೋದು ಮತ್ತೆ ಆರೋಗ್ಯ ಅನ್ನೋದು ಕೊಡಲೇಬೇಕು. ಇದು ನಮ್ಮ ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕಿದು ನಾನು ಹೇಳ್ತಾ ಇರೋದು. ಸೊ ಇದ್ರ ಹೋರಾಟ ನಮ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜನರ ತೀರ್ಪು ಖಂಡಿತವಾಗ್ಲೂ ನಾವು ಒಪ್ಪೇ ಹೋಗ್ತೀವಿ. 41 ಆಯಿತು ಆಮ್ ಆದ್ಮಿ ಪಾರ್ಟಿ, 48 ಆಯಿತು, 21 ಆಯಿತು ಆಮ್ ಆದ್ಮಿ, 48 ಆಯಿತು BJP ಅಂತ. ಅದೇ ಸರ್, ಈಗ ನಾನೇನು ಹೇಳ್ತಾ ಇದ್ದೀನಿ, ನಮ್ಗೇನು ಅಧಿಕಾರನೇ ಇರಬೇಕು ಅನ್ನೋದೇನಿಲ್ಲ. ಈಗೆಲ್ಲ ನಮ್ದು ಹೋರಾಟ ಶುರು ಆಗಿದ್ದು 2012ರಲ್ಲಿ 11ರಲ್ಲಿ ನಾವು ಆಂದೋಲನ ಅಂತ ಶುರು ಮಾಡಿದ್ದು. ಆಮೇಲೆ ಯಾರು ಹೇಳಿದ್ರು ಅದೇ ನೀವು ಬರೀ ಹೋರಾಟ ಮಾಡ್ಕೊಂಡಿದ್ರಲ್ಲ, ನೀವು ಬನ್ನಿ ಕುರ್ಚಿಗೂ ಬಂದ್ಬಿಡಿ ಅಂತ ಜನ ಕರಿತಾ ಇದ್ರಲ್ಲಿ, ನೀವು ಮಾಡಿ ತೋರಿಸಿ ಅಂತ. 10 ವರ್ಷ ನಾವು ಮಾಡಿದೀವಿ. ಇದ್ರಲ್ಲಿ ಖಂಡಿತವಾಗ್ಲೂ ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಬಜೆಟ್ ಅಲ್ಲಿ ಯಾವುದೇ ರೀತಿ ಒಂದು ಮೈನಸ್ ಇಲ್ಲ, ಏನು ಸರ್ಪ್ಲಸ್ ಇದೆ. ಮತ್ತೆ ಸಾಕಷ್ಟು ಶಾಲೆ ಅಭಿವೃದ್ಧಿ ಆಗಿದೆ, ಸಾಕಷ್ಟು ಹಾಸ್ಪಿಟಲ್ಗಳ ಅಭಿವೃದ್ಧಿ ಆಗಿದೆ. ಅದಕ್ಕೇನೆ ಈಗ ಹೇಳೋದಲ್ಲ, ಏನು ವಿದೇಶಿ ಗಣ್ಯರು ಬಂದು ನೋಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ನಮ್ಮ ಒಂದು ಏನು ಕಾಣುವಂತ ಒಂದು ಅಭಿವೃದ್ಧಿ ಇದು. ಇದನ್ನ ನಾವು ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದು ನಾವು ವಿರೋಧ ಪಕ್ಷದಲ್ಲಿರ್ಲಿ ಇಲ್ಲದೆ ಇರಲಿ, ನಮ್ಮ ಹೋರಾಟ ಜನಸಾಮಾನ್ಯರಿಗೆ ಇದ್ದೇ ಇರುತ್ತೆ. ಈಗ ನಾನು ಇಲ್ಲಿ ಮಹಾಂತೇಶ್ ಅವ್ರಿಗೆ ಪ್ರಶ್ನೆ ಇತ್ತು. ಮಹಾಂತೇಶ್ ಅವರೀಗ ಈ ಒಂದು ಸೋಲಿಗೆ ನೀವು ಕಾರಣನಾ ಅಂತ? ನಾನು ಸರ್, ಸೋಲಿಗೆ ನಾವು ಕಾರಣ ಅನ್ನೋ ಪ್ರಶ್ನೆನೇ ಇಲ್ಲ. ಆಮ್ ಆದ್ಮಿ ಅವ್ರದೇ ಆದ ತತ್ವ ಸಿದ್ಧಾಂತಗಳಲ್ಲಿ ಫೈಟ್ ಮಾಡಿದೆ. ಕಾಂಗ್ರೆಸ್ಸು ಸಹ ಅದಕ್ಕೆ ಹಿನ್ನಡೆ ಆಗಿಲ್ಲ. ಕಾಂಗ್ರೆಸ್ ತಮ್ಮದೇ ಆದಂಥ ಅಸ್ತಿತ್ವದಲ್ಲಿ ಇತ್ತು. ನಾವು ಕಾಂಗ್ರೆಸ್ಸಿಂದ ಅಭ್ಯರ್ಥಿಗಳನ್ನು ಹಾಕ್ಬೇಕು. ಯಾಕಂದ್ರೆ ನಮ್ದು ರಾಷ್ಟ್ರೀಯ ಪಕ್ಷ, ಇಡೀ ದೇಶದಲ್ಲಿ ಬದಲಾವಣೆ ಗಾಳಿಯನ್ನ ನಾವು ಬೀಸ್ತಾ ಇದ್ದೇವೆ. ಈಗಾಗಲೇ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ತಾವು ನೋಡಿದಿರಿ, ಎಷ್ಟೋ ಬದಲಾವಣೆ ಆಗಿದೆ. ಅದರ ಜೊತೆಗೆ ಈಗ ನಮ್ಮ ನಾಯಕರು ಸಂಸತ್ನಲ್ಲಿ ಪ್ರತಿಯೊಂದು ಯುವಕರ, ಮಹಿಳೆಯರ, ರೈತರ, ಕೂಲಿ ಕಾರ್ಮಿಕರ ಮನಸ್ಸನ್ನು ಸೆಳೆಯುವಂಥ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ.